ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ. ಈಗ ಪಟ್ಟಿಯಲ್ಲಿ ಬಂತಂಗೆ ಈಗ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸುಮಾರು ವೆಸ್ಟ್ ಇದರಲ್ಲಿ 247 ಅಪ್ಲಿಕೇಶನ್ ತೆಗೆದುಕೊಂಡಿದ್ದಾರೆ. ನಾರ್ತ್ ಅಲ್ಲಿ 199 ತೆಗೆದುಕೊಂಡಿದ್ದಾರೆ, ಸೌತ್ ಅಲ್ಲಿ 129, ಸೆಂಟ್ರಲ್ 106, ಈಸ್ಟ್ ಅಲ್ಲಿ 78, ಒಟ್ಟು 779 ಜನ ಅರ್ಜಿಗಳನ್ನ ಸ್ವೀಕಾರ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಎಲ್ಲರಿಗೂ ಕೂಡ ಯಾರು ಅರ್ಜಿ ತೆಗೆದುಕೊಂಡಿದ್ದೀರಿ, ದಯವಿಟ್ಟು ನೀವು ಕೊನೆಯ ದಿನಗಳ ಗಂಟ ವೇಟ್ ಮಾಡಕ್ ಹೋಗಬೇಡಿ. ಈಗ ಒಂದು 2 ದಿನದಲ್ಲೇ ಸಲ್ಲಿಸ್ಬಿಟ್ರೆ ನಿಮ್ಗೂ ಒಳ್ಳೇದು. ನಾನು 10ನೇ ತಾರೀಕೆ ಸೀಮಿತ ಮಾಡಬೇಕಾಗಿತ್ತು. ಯಾಕೆಂದ್ರೆ ನಾವು ಪ್ರತಿಯೊಬ್ಬರು ಕ್ಯಾಂಡಿಡೇಟ್ ಬಗ್ಗೆ ನಮ್ದೇ ಆದಂತ ವಿಮರ್ಶೆಯನ್ನ ಮಾಡಬೇಕಾಗಿದೆ. ಲಾಸ್ಟ್ ಮೂಮೆಂಟ್ ಆದ್ರೆ ನಮಗೆ ಕಷ್ಟ ಆಗ್ತದೆ. 10ನೇ ತಾರೀಕು ಒಳಗಡೆ ದಯವಿಟ್ಟು ತಾವೆಲ್ಲ ಬಂದು ವಾಪಸ್ಸು ಕೊಟ್ಬಿಟ್ರೆ ಬಹಳ ಒಳ್ಳೇದು. ಯಾಕೆಂದ್ರೆ ನಾವೆಲ್ಲ ನಮ್ಮ ಸಪರೇಟ್ ರಿಪೋರ್ಟ್ ನ ತರಿಸಿ ಯಾರು ಏನೇನು ಕೆಲಸ ಮಾಡೋರು, ಅರ್ಜಿ ಹಾಕೊಂಡಿರೋರು, ಸುಮ್ಮನೆ ಅರ್ಜಿ ಹಾಕೊಂಡವ್ರ, ಇಲ್ಲ ಅವ್ರದ್ದೇನೋ ಶಕ್ತಿ ಇದೆಯಾ, ಫಾಲೋವರ್ಸ್ ಇದಾರ, ಇಲ್ಲಿ ನಾಯಕತ್ವ ಸೇವೆ ಮಾಡೋಂಥ ಗುಣ ಇದೆಯಾ, ಪಕ್ಷಕ್ಕೆ ನಿಷ್ಠೆಯಾಗಿರ್ತಾರ, ಇವೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ನಮ್ಮ ಸರ್ಕಾರ ನಾನೆಲ್ಲೋದ್ರು ನಾನು ನೋಡ್ತಾ ಇದ್ದೀನಲ್ಲ, ಬಿಜೆಪಿ ಲೀಡರ್ಸು ನನಗೆ ಅಲ್ಲಿ ಸಿಗ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ನೀವು ಮಾಡ್ತಾರಂತ ಕೆಲಸ ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರು ವಿಚಾರ ಸಮಸ್ಯೆ ಬಗೆಹರಿಸಿದ್ರಿ, ರಸ್ತೆಗಳು ಮಾಡಿದ್ರಿ, ಬಡವ್ರಿಗೆ ಏನೇನು ಸಹಾಯ ಮಾಡಬೇಕು ಖಾತೆಗಳೆಲ್ಲ ಮಾಡ್ತಾ ಇದ್ದೀರಿ, ಇಲ್ಲಿಗೆಲ್ಲ ಮಾಡ್ತಾ ಇದ್ರಿ, B2 ಖಾತಾ ಮಾಡ್ಕೊಡ್ತಾ ಇದ್ದೀರಿ, ಎಲ್ಲ ದಾಖಲೆಗಳನ್ನೆಲ್ಲ ನೀವು ಸರಿ ಮಾಡ್ತಾ ಇರೋದನ್ನ ನೋಡಿದ್ರೆ ನಮ್ಗೆ ಭವಿಷ್ಯ ಇಲ್ಲ ಅಂತ ಹೇಳಿ ಬಿಜೆಪಿಯವರೇ ನನ್ನ ಹತ್ರ ಮಾತಾಡ್ತಾರೆ.